ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಿರ್ಮಾಣ ಕಾರ್ಯ ಪೂರ್ಣವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಧರ್ಮ ಧ್ವಜಾರೋಹಣವನ್ನ ಮಾಡಿದ್ದಾರೆ. ಇದು ಭಕ್ತರಿಗೆ ದೇವಾಲಯಕ್ಕೆ ಆಗಮಿಸುವುದಕ್ಕೆ ಮುಕ್ತ ಆಹ್ವಾನ ನೀಡಿದಂತಾಗಿದೆ. ಶ್ರೀರಾಮ ಮತ್ತು ಸೀತಾಮಾತೆಯ ದೈವಿಕ ವಿವಾಹವನ್ನ ಆಚರಿಸುವ ವಿವಾಹ ಪಂಚಮಿಯ ಸಂದರ್ಭದಲ್ಲೇ ಅಯೋಧ್ಯೆ ವೈಭವದಿಂದ ಹೊಳಿತಾ ಇದೆ. ತ್ರೇತಾಯುಗದಲ್ಲಿ ರಾಮ ಮತ್ತು ಜಾನಕಿಯ ವಿವಾಹ ಮಾರ್ಗಶಿರ ಮಾಸದ 15 ದಿನಗಳ 5ನೇ ದಿನದಂದು ನಡೆಯಿತು. ನವೆಂಬರ್ 25 ಅದೇ 5ನೇ ದಿನವನ್ನ ಇಂದಿಗೂ ಆಚರಿಸಲಾಗುತ್ತೆ. ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ನಲ್ಲಿ ವಿವಾಹ ಪಂಚಮಿ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿವಾಹ ದಿನಾಂಕಗಳನ್ನು ನಿಗದಿಪಡಿಸಲಾಗುತ್ತೆ. ಧ್ವಜ ಕೋವಿದಾರ ಮರದ ಚಿತ್ರ ಹಾಗೆ ಓಂ ಚಿಹ್ನೆಯನ್ನ ಹೊಂದಿದೆ. ಈ ಕೋವಿದಾರ ಮರವನ್ನ ಅನೇಕ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಇದು ಪಾರಿಜಾತ ಮರ ಹಾಗೂ ಮಂದಾರ ಮರದಂತೆ ಇದೆ. ಶತಮಾನಗಳಿಂದ ಸೂರ್ಯವಂಶ ರಾಜವಂಶದ ರಾಜರ ಧ್ವಜಗಳ ಮೇಲೆ ಈ ಮರದ ಚಿಹ್ನೆಯನ್ನ ಚಿತ್ರಿಸಲಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಭರತ ರಾಮನನ್ನ ಭೇಟಿಯಾಗುವುದಕ್ಕೆ ಕಾಡಿಗೆ ಹೋದಾಗ ಕೋವಿದಾರ ಮರವನ್ನ ಅವನ ಧ್ವಜದ ಮೇಲೂ ಕೂಡ ಚಿತ್ರಿಸಲಾಗಿದೆ. ಅದೇ ರೀತಿ ಎಲ್ಲಾ ಮಂತ್ರಗಳ ಆತ್ಮವಾದ ಓಂನ ಚಿಹ್ನೆಯನ್ನ ಧ್ವಜದ ಮೇಲೆ ಕೆತ್ತಲಾಗಿದೆ. ಇದು ಇಡೀ ವಿಶ್ವವನ್ನೇ ಪ್ರತಿನಿಧಿಸುತ್ತೆ. ಜೊತೆಗೆ ಧ್ವಜ ವಿಜಯದ ಸಂಕೇತ ಅಂತ ಪರಿಗಣಿಸಲಾದ ಸೂರ್ಯ ದೇವರನ್ನು ಕೂಡ ಒಳಗೊಂಡಿದೆ. ದೇವಾಲಯದ ಮೇಲೆ ಧ್ವಜ ಹಾರಿಸೋ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಗರುಡ ಪುರಾಣದ ಪ್ರಕಾರ ದೇವಾಲಯದ ಮೇಲೆ ಧ್ವಜ ಹಾರಿಸೋದು ದೇವತೆಯ ಉಪಸ್ಥಿತಿಯನ್ನು ಸೂಚಿಸುತ್ತೆ. 191 ಅಡಿ ಎತ್ತರದ ರಾಮ ಮಂದಿರದ ಮೇಲ್ಭಾಗದಲ್ಲಿ 11 ಅಡಿ ಅಗಲ ಮತ್ತು 22 ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನ ಹಾರಿಸಲಾಗ್ತಿದೆ. ಧ್ವಜದ ಮೇಲೆ ಸೂರ್ಯವಂಶಿ ಮತ್ತು ತ್ರೇತಾಯುಗದ ಚಿಹ್ನೆಗಳನ್ನು ಕೂಡ ಇರಿಸಲಾಗಿದೆ. ಇನ್ನು ಈ ಧ್ವಜದ ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ, ಅಯೋಧ್ಯೆಯ ರಾಮ ಮಂದಿರದ ಧಾರ್ಮಿಕ ಧ್ವಜದಲ್ಲಿರೋ ಚಿಹ್ನೆಗಳಿಗೆ ಪ್ರತಿಯೊಂದಕ್ಕೂ ವಿಶೇಷ ಅರ್ಥ ಇದೆ. ಕೇಸರಿ ಬಣ್ಣದ ಧ್ವಜ ಸೂರ್ಯ ದೇವರು ಓಂ ಚಿಹ್ನೆಯನ್ನ ಒಳಗೊಂಡಿದೆ. ರಾಮ ಮಂದಿರದ ಮೇಲೆ ಹಾರಲಿರೋ ಧ್ವಜ ದೈವಿಕ ಧ್ವಜವನ್ನ ಅಹಮದಾಬಾದ್ನಲ್ಲಿ ತಯಾರಿಸಲಾಗಿದೆ. ಇನ್ನು ಇದನ್ನ ತಯಾರಿಸೋದಕ್ಕೆ 25 ದಿನಗಳು ಬೇಕಾಯಿತು. 3 ಪದರಗಳ ಬಟ್ಟೆಯಿಂದ ಇದನ್ನ ತಯಾರು ಮಾಡಲಾಗಿದ್ದು, ಇದರಲ್ಲಿ ಬಳಸಿರೋ ಪ್ರತಿಯೊಂದು ಅಂಶವೂ ಸ್ಥಳೀಯವಾಗಿದೆ. ಅಂಚುಗಳನ್ನ ಗೋಲ್ಡನ್ ರೇಷ್ಮೆಯಿಂದ ಮಾಡಲಾಗಿದ್ದು, ಎಲ್ಲಾ ಚಿಹ್ನೆಗಳು ಕೈಯಿಂದ ಮಾಡಲಾಗಿದೆ. ಅವೆಲ್ಲವನ್ನ ರಚನೆ ಮಾಡೋದಕ್ಕೆ 7 ರಿಂದ 8 ದಿನ ಬೇಕಾಯಿತು. ಈಗ ಈ ಧರ್ಮ ಧ್ವಜ ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಹಾರಾಡ್ತಾ ಇದೆ. ಕಲ್ಪತಾಂಬ